ಅಂದ್ರೆ ಅದು ಎಷ್ಟು ಹೇಳಿದ್ರು ಆಳ್ದ ಮೊಡ ತುಂಬ್ಕೊಂಡಂಗೆ ಆಯ್ತಾರಪ್ಪ, ಕಷ್ಟ ತುಂಬ್ಕೊಂಡಿದ್ದೀವಿ ಪ್ರತಿಯೊಂದ್ರಲ್ಲೂ. ಅವ್ರಿಗೂ ನಮಗೂ ತಾಯಿನೇ ಒಂದು ಥರದಲ್ಲ, ಎಲ್ಲ ಕಷ್ಟಕ್ಕೂ ಅವರು ಸ್ಪಂದಿಸವ್ರೆ. ದೇವೇಗೌಡರು ನಮಗೆ ಪ್ರಾಣ ಕೊಟ್ಟವ್ರೆ, ರೇವಣ್ಣರು ನಮಗೆ ಸಾಕಷ್ಟು ಅಂದರೆ ಅವ್ರಿಗೆ ಮಿತಿಮೀರಿ ನಮಗೆಲ್ಲ ಕೆಲಸನೂ ಮಾಡಿಕೊಟ್ಟವ್ರೆ. ಅಭಿವೃದ್ಧಿ ಕೆಲಸಗಳ ಗ್ರಾಮದಲ್ಲಿ 3 ಓವರ್ ಟ್ಯಾಂಕ್ ಮಾಡಿಸವ್ರೆ. ಕುಡಿಯೋ ನೀರಿಗೆ ಹಾಗೆ ಹರಿತಾ ಇದೆ ನೀರು. ಇವತ್ತು ಪ್ರತಿಯೊಂದು ಥರದಲ್ಲೂ ಮಕ್ಕಳು ಹೋದ ಕಾಲೇಜಿಗೆ ಇವತ್ತು IPS ಮಾಡ್ತಾವೆ, IAS ಮಾಡ್ತಾವ್ರೆ ಮಕ್ಕಳುಗಳು. ಇಲ್ಲಿ ಹೋಯ್ತವೆಲ್ಲ ಹೋಗಿ ಹರದನಹಳ್ಳಿ ಸ್ಕೂಲಿಗೆ ಎಲ್ಲ ಸೇರಿಸಿದ್ರು, ಅವರೇ ಕರ್ಕೊಂಡೋಗಿ ನಮ್ಮ ಮಕ್ಕಳೆಲ್ಲರೂ. ಇವತ್ತು ನಮ್ಮ ಹಳ್ಳಿ ಅಷ್ಟು ಉದ್ಧಾರ ಮಾಡ್ಯವ್ರೆ. ಮೊದಲು ದೇವೇಗೌಡರು ಲಿಫ್ಟಿಗೇಷನ್ ಮಾಡಿಸ್ಬಿಟ್ರು ನಮ್ಮೂರಿಗೆ. 1,000 ಎಕರೆ ನೀರು ಆಗಂಗೆ ಮಿಷಿನ್ ಹಾಕ್ಸಿ ಬಡವರು ಉದ್ಧಾರ ಆಗಲಿ ಅಂತವ ಅವ್ರು ಮಾಡಿರೋವು. ಅಷ್ಟಲ್ಲ ಇಷ್ಟಲ್ಲ ಸ್ವಾಮಿ, ನಾವು ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಅಂಥ ಕಷ್ಟ ಕಾಲದಲ್ಲೆಲ್ಲ ಅವ್ರು ಆಗಿ ಅಂಥ ಬರಗಾಲ ಒಂದು ತುತ್ತು ಅನ್ನ ಸಿಗ್ತಾ ಇಲ್ಲ. ಅಂಥ ಟೈಮ್ನಲ್ಲಿ ಊರಿಗೆಲ್ಲ 1,000 ಎಕರೆ ನೀರು ಹಂಗೆ ಲಿಫ್ಟಿಗೇಷನ್ ಮಾಡಿಸ್ಕೊಟ್ರು. ಇವತ್ತು ಅವರು ನಾವು ಹೋದರೆ ಬೆಂಗಳೂರಿಗೆ 1 ಗಂಟೆ ಟೈಮ್ ನಗರ್ತಾರು ಅಂದರೆ ಕರ್ಸ್ಬಿಟ್ಟು 1 ಗಂಟೆ ಟೈಮ್ ಮಾತಾಡೋರು. ಹುಷಾರಿಲ್ಲ ಅಂದ್ರೆ ಶಿವಣ್ಣಗೌಡ ಅಂತ, ನಾನು ಅಧ್ಯಕ್ಷ ಆಗಿದ್ದಾನೆ ಪಂಚಾಯತಿ, ಮಾಜಿ ಅಧ್ಯಕ್ಷ. ಇವರು ಬರೀ ಒಂದೇ ಊರು, ಇಬ್ಬರು ಪಂಚಾಯತಲ್ಲಿದ್ರಿ. ಇವತ್ತು ಅವರ ಮಾಡ್ರವು ನಾವು ನೆನೆಸ್ಕೊಂಡ್ರೆ 1 ಅಲ್ಲ 2 ಅಲ್ಲ 1000 ಅಲ್ಲ ಅಷ್ಟೊಂದು ಮಾಡವ್ರೆ. ಹೊಳೆನರಸೀಪುರಕ್ಕೆ ಇಡೀ ನಮ್ಮ ಜಿಲ್ಲೆಲ್ಲ, ಇಡೀ ಕರ್ನಾಟಕದಲ್ಲಿ ಈ ಕಾಲೇಜ್ಗಳೇ ಆಗಲಿ, ಈ ಅಭಿವೃದ್ಧಿ ಕೆಲಸ ಯಾವನು ಮಾಡೋಕ್ಕಲ್ಲ. ಚಿನ್ನಮ್ಮನವರು ನಿಮಗೆ ಭೇಟಿಯಾಗಿದ್ರ? ಹೌದು ಸರ್, ಅವ್ರು ನಾವು ಹೋದರೆ ಕಾಫಿ ಕುಡಿದೆ ಹೋಗ್ಬಿಡ್ಕಾರಪ್ಪ, ಪಂಚಾಮರಿಂದ ಹೋದಂಗಿದೆ ಅಂತ ಹೇಳೋರು. ಇವತ್ತು ತಿಂಡಿ ತಿಂದ್ರಪ್ಪ, ತಿಂಡಿ ಟೈಮ್ಗೆ ಹೋದ್ರೆ ತಿಂಡಿ ಮಾಡಿಸಿ ಅವ್ರು ಹಳ್ಳಿಯಿಂದ ಬಂದು ಅವ್ರು ಹಸ್ಕೊಂಡು ಮಾಡ್ರಪ್ಪ ತಿಂಡಿ ಅಂತ ಹೇಳಿ ತಿಂಡಿ ಕೊಟ್ಟು ಎಲ್ಲರೂ ಸಾಲ ಕೂರಿಸಿ ನಾವು ಹೋದ್ರೆ 30 ಜನ 40 ಜನ ಬೈತದ್ದು ನಗರದಿಂದ ಅದೊಬ್ಬರು ಹೋಗ್ತಿತ್ತು. ನಮ್ಮೆಲ್ಲರೂ ಫೋಟೋ ತಗೊಂಡು ದೇವೇಗೌಡರು ಕುಂಡಿಸ್ಕೊಂಡು ಪಕ್ಕಕ್ಕೆ ಅವರು ನೆಲದಲ್ಲೇ ಕೂತ್ಕೊಂಡು ಫೋಟೋ ತಗೊಂಡು ಅಷ್ಟೊಂದು ಆವೇಶ ಕಳಿಸಿ. ವಿಷಯ ಗೊತ್ತಾದ ನಿಮಗೆ ಹೇಗೆ ವಿಷಯ ಗೊತ್ತಾಯ್ತಲ್ಲ ನಿನ್ನೆ, ಹೇಗೆ ಅನ್ಸುತ್ತೆ ನಿಮಗೆ? ಏನು ಆಳದ ಮಡಿಗೆ ಹಾಕ್ದಂಗೆ ಆಗ್ಯದ ಸ್ವಾಮಿ, ನಮ್ಗೇನು ಹಿಂದೆ ಮುಂದೆ ಕಾಣ್ದಂಗೆ ಆಗ್ಬಿಟ್ಟದೆ. ಇವತ್ತು ದೇವಮ್ಮನವರು ರೇವಣ್ಣ ಅಂದ್ರೆ ಪ್ರಾಣ ಅವ್ರಿಗೆ ಇಬ್ಬರಿಗೂ ಗಂಡ ಹೇಳ್ತಿರ್ಗಿ. ಇವತ್ತು ಅಷ್ಟೊಂದು ಇದ್ದದ್ದ ಇವತ್ತು ರೇವಣ್ಣ ಒಂದು ಕಣ್ಣ ಕಳ್ಕೊಂಡಂಗೆ ಆಗ್ಯದ. ಕ್ರಿಯೆ ಯಾರು ಮಾಡ್ತಾರಂತೆ ಸರ್? ಯಾರು ಅಂತ್ಯಕ್ರಿಯೆ ಶಾಸ್ತ್ರ ಯಾರು ಮಾಡ್ತಾರಂತೆ? ರೇವಣ್ಣವ್ರು ಮಾಡ್ತಾರೆ. ಯಾರಂತ? ಹಿರಿ ಇಲ್ಲ ಕಿರಿ ಮಗ ಮಾಡ್ಬೇಕು, ತಾಯಿ ರಮೇಶ್ ಅವರು. ಈ ಹಿರಿ ಮಗ ತಂದೆಗೆ ಬಾಲಣ್ಣ. ಈಗ ಇವ್ರು ಹೆಂಗೆ ಮಾಡ್ಕೋತಾರೋ ಗೊತ್ತಿಲ್ಲ. ಒಟ್ಟು ಈಗ ಕೆಲವರು ಎಲ್ಲರೂ ಸೇರಿ ಮಾಡ್ತಾರೆ.